ನಮಸ್ಕಾರ ಸ್ನೇಹಿತರೆ. ತನ್ನ ಪ್ರೇಮಿ ಅಂಗವಿಕಲ ಅಂತ ಗೊತ್ತಿದ್ದು ಆತನನ್ನ ಮದುವೆ ಆಗ್ತಾಳೆ. ಆದ್ರೆ ಮದುವೆ ನಂತರ ಆಕೆಗೆ ಏನಾಯ್ತು ಗೊತ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ಈ ಒಂದು ನಿಜವಾದ ಪ್ರೀತಿಗೆ ಲೈಕ್ ಅನ್ನ ಕೊಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾವೆಲ್ಲ ಈಗಿನ ಕಾಲದಲ್ಲಿ ನೋಡೋದು ಈ ಪ್ರೀತಿ ಪ್ರೇಮ ವಿಚಾರ ಬಂದಾಗ ಈ ಹುಡುಗಿಯರು ಆದ್ರೆ ಹುಡುಗನ ಆಸ್ತಿ ಅಂತಸ್ತು ಅವನ ಸ್ಟೇಟಸ್ನ ನೋಡಿ ಪ್ರೀತಿ ಮಾಡ್ತಾರೆ. ಅದು ಬಿಟ್ರೆ ಹುಡುಗಿಯ ಸೌಂದರ್ಯವನ್ನ ನೋಡಿ ಪ್ರೀತಿ ಮಾಡ್ತಾರೆ. ಆದ್ರೆ ಇಲ್ಲೊಂದು ನಿಜವಾದ ಪ್ರೀತಿ ಏನಪ್ಪಾ ಅಂದ್ರೆ, ಕೇರಳದ ಪ್ರಣವ್ ಹಾಗೂ ಸಹನಾ ಅವರ ಕಥೆಯನ್ನ ಕೇಳಿದ್ರೆ ನಿಜಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಪ್ರಣವ್ ಕೇರಳದ ತ್ರಿಶೂರ್ನವರು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಕ್ರಿಯವಾಗಿರ್ತಾರೆ. ಆ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಹನಾ ಅಂತಕ್ಕಂಥ ಒಂದು ಯುವತಿಯ ಪರಿಚಯ ಆಗುತ್ತೆ. ಆ ಪರಿಚಯ ಸ್ನೇಹ ಆಗಿ ಅವರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರೋರು ಒಂದಿನ ಭೇಟಿ ಆಗಬೇಕು ಅಂತ ಹೇಳಿ ಅವರೊಬ್ರಿಗೊಬ್ರು ಪರಸ್ಪರ ಭೇಟಿಯಾಗಿ ಅವರ ಪ್ರೀತಿ ಇನ್ನೂ ಗಟ್ಟಿ ಆಗುತ್ತೆ. ಹೀಗೆ ಪ್ರಣವ್ ನೋಡೋದಕ್ಕೆ ಸುಂದರವಾಗಿದ್ದಾನೆ, ಒಳ್ಳೆ ಎಜುಕೇಟೆಡ್, ಒಳ್ಳೆ ಆಕ್ಟಿವ್ ಆಗಿದ್ದಾನೆ ಅಂತ ಹೇಳಿ ಸಹನಾ ಅನ್ಕೊಳ್ತಾಳೆ. ಸಹನಾ ಕೂಡ ತುಂಬಾ ಚೆನ್ನಾಗಿದ್ದಾಳೆ, ಅವಳು ಕೂಡ ಬಹಳ ಒಂದು ಒಳ್ಳೆ ಕುಟುಂಬದಿಂದ ಬಂದಿದ್ದಾಳೆ ಅಂತ ಹೇಳಿ ಪ್ರಣವ್ ಕೂಡ ಇಬ್ಬರು ಪ್ರೀತಿಗೆ ಪರಸ್ಪರ ಒಪ್ಪಿಗೆಯನ್ನು ನೀಡಿ ನಾವು ಮನೆಯಲ್ಲಿ ವಿಚಾರನ ತಿಳಿಸ್ಬೇಕು, ನಾವಿಬ್ರು ಮದುವೆ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನು ಕಂಡಿರ್ತಕ್ಕಂಥ ಅವರು ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ಪ್ರೀತಿಯ ವಿಚಾರವನ್ನ ತಿಳಿಸ್ತಾರೆ. ಮನೆಯಲ್ಲಿ ಪ್ರಣವ್ ಬಗ್ಗೆ ಸಹನಾ ಅವರ ಫ್ಯಾಮಿಲಿಯವರು ಯೋಚನೆ ಮಾಡ್ತಾರೆ. ಸಹನಾ ಅವ್ರ ಬಗ್ಗೆ ಪ್ರಣವ್ ಫ್ಯಾಮಿಲಿಯಲ್ಲಿ ಕೂಡ ಯೋಚನೆ ಮಾಡಿ ಎರಡೂ ಕುಟುಂಬದವರು ಪರವಾಗಿಲ್ಲ, ಇಬ್ರು ಕೂಡ ಒಳ್ಳೆ ಜೋಡಿ, ಮದುವೆ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಇಬ್ರು ಕೂಡ ಮದುವೆ ಮಾಡೋದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಹೀಗೆ ಅವರ ಪ್ರೀತಿ ಇನ್ನೇನು ಸಕ್ಸಸ್ ಆಯ್ತು ಅನ್ನೋಷ್ಟರಲ್ಲಿ ಸಹನಾನ ಹುಟ್ಟಿದ ಹಬ್ಬ ಅವತ್ತು ಬೆಳಗ್ಗೆ ಸಹನಾಗೆ ವಿಶ್ ಮಾಡಬೇಕು ಅಂತ ಹೇಳಿ ತಾನು ತನ್ನ ಬೈಕ್ನ ತೆಗೆದುಕೊಂಡು ರಸ್ತೆ ಮಧ್ಯೆ ಹೋಗುವಾಗ ಅವನು ಒಂದು ಅಪಘಾತಕ್ಕೀಡಾಗ್ತಾನೆ. ಹೀಗೆ ಅಪಘಾತಕ್ಕೀಡಾಗಿರ್ತಕ್ಕಂಥ ಅವನನ್ನ ಆಸ್ಪತ್ರೆಗೆ ದಾಖಲಾಗಿ ಮಾಡಿ ICU ಯಲ್ಲಿ ಅಡ್ಮಿಟ್ ಮಾಡಿ ಆಪರೇಷನ್ ಮಾಡ್ತಾ ಇರ್ತಾರೆ ಡಾಕ್ಟರ್. ಆ ಸಮಯದಲ್ಲಿ ಸಹನಾಗೆ ಈ ವಿಚಾರ ತಿಳಿಯುತ್ತೆ. ಯಾಕೆಂದ್ರೆ ಅವಳು ಅಲ್ಲಿ ನನ್ನ ಪ್ರೇಮಿ ಪ್ರಣವ್ ಬರ್ತಾನೆ ನನ್ನ ಬರ್ತ್ಡೇಗೆ ವಿಶ್ ಮಾಡೋಕೆ ಅಂತ ಹೇಳಿ ಅರ್ಧ ಗಂಟೆ 1 ಗಂಟೆಗಾದ್ರೂ ಕೂಡ ಅವನು ಬರೋದೇ ಇಲ್ಲ. ತದನಂತರ ಅವಳಿಗೆ ಒಂದು ಫೋನ್ ಕಾಲ್ ಬರುತ್ತೆ, ನಿನ್ನ ಪ್ರೇಮಿ ಆಕ್ಸಿಡೆಂಟ್ ಆಗಿದೆ, ಅವನಿಗೆ ಆಸ್ಪತ್ರೆಗೆ ದಾಖಲು ಮಾಡಿದಾಳೆ, ಸಾವು ಬದುಕಿನ ಮಧ್ಯೆ ಅವನು ಹೋರಾಡ್ತಾ ಇದ್ದಾನೆ ಅಂದಾಗ ಅವಳು ಎದ್ನೋ ಬಿದ್ನೋ ಅಂತ ಹೇಳಿ ಆಸ್ಪತ್ರೆಗೆ ಓಡೋಡಿ ಬರ್ತಾಳೆ. ಅಲ್ಲಿ ನೋಡಿದ್ರೆ ಆ ಸಹನಾಗೆ ಪ್ರಣವ್ಗೆ ಆಪರೇಷನ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಆದ್ರೆ ಮಾತಾಡಿಸ್ಬೇಕು ಅಂದ್ರೆ ಕೂಡ ಮಾತಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಎಲ್ಲಿ ಅವನು ಬದುಕ್ತಾನೋ ಇಲ್ಲೋ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಹೇಳ್ತಿದ್ದಾರೆ ಏನು ಹೇಳೋದಕ್ಕಾಗೋದಿಲ್ಲ, ಈಗ ಸದ್ಯಕ್ಕೆ ನೋಡೋಣ ಅಂತ ಹೇಳಿ. ಹೀಗಿರುವಾಗ ಆಸ್ಪತ್ರೆಯ ಒಳಗಡೆ ICU ಇಂದ ಅವನಿಗೆ ವಾರ್ಡ್ಗೆ ಶಿಫ್ಟ್ ಮಾಡಿ ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಆದ್ರೆ ಒಂದು ಏನಪ್ಪಾ ಅಂದ್ರೆ, ಅವನು ಪಾರ್ಶ್ವವಾಯುಗೆ ತುತ್ತಾಗಿದ್ದಾನೆ. ಅವನು ಸೊಂಟದ ಕೆಳಗಿನ ಭಾಗ ಅದು ವರ್ಕ್ ಮಾಡಲ್ಲ ಇನ್ಮೇಲೆ ಅಂತ ಹೇಳಿ, ಅಂದ್ರೆ ಅದು ಸ್ವಾಧೀನ ಕಳ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಇನ್ಮೇಲೆ ಅವನು ವೀಲ್ ಚೇರಲ್ಲೇ ಇರಬೇಕು ಅಂತಂದಾಗ ಆ ಒಂದು ಸಿಡಿಲು ಬಡ್ದಂಥ ವಿಚಾರನ ಕೇಳಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಳೋದಕ್ಕೆ ಶುರು ಮಾಡ್ತಾರೆ. ಅಯ್ಯೋ, ಒಳ್ಳೆ ವಿದ್ಯಾವಂತ ನೀನು, ಒಳ್ಳೆ ಸುರದ್ರೂಪಿ, ಇನ್ನೇನು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ನಿನ್ನ ಜೀವನ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಎಲ್ಲ ಅಳೋದನ್ನ ನೋಡಿ ಪ್ರಣವ್ಗೆ ಭಯ ಹುಟ್ಟೋದಕ್ಕೆ ಶುರು ಆಗುತ್ತೆ. ಅಲ್ಲ, ನನ್ನ ಜೀವನ ಇಲ್ಲಿಗೆ ಮುಗಿದೋಯ್ತಾ? ನಾನು ಇನ್ನೇನು ಮಾಡೋಕ್ಕಾಗೋದಿಲ್ವಾ? ನಾನು ಹೇಗೆ ಬದುಕಬೇಕು? ನನ್ನ ಕರಿಯರ್ ಏನು? ನನ್ನ ಪ್ರೀತಿ ಮಾಡಿರ್ತಕ್ಕಂಥ ಸಹನಾ ಎಲ್ಲಿ? ಅವಳು ನನ್ನನ್ನು ಒಪ್ಕೋತಾಳ? ನಾವಿಬ್ರು ಮದುವೆ ಆಗೋದೆಲ್ಲ ಕನಸಾಗೋಯ್ತಲ್ಲ ಅಂತ ಹೇಳಿ ಮನಸ್ಸಲ್ಲೇ ಕೊರಗ್ತಾ ಇರ್ತಾನೆ. ಆ ಸಮಯದಲ್ಲಿ ಸಹನಾ ಅಲ್ಲಿಗೆ ಬರ್ತಾಳೆ. ಬಂದು ಪ್ರಣವ್ನ ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಪ್ರಣವ್ ಹೇಳ್ತಾನೆ, ನನ್ನ ಜೀವನ ಇಲ್ಲಿಗೆ ಮುಗೀತು ಸಹನಾ, ನೀನು ಒಂದು ಒಳ್ಳೆ ಹುಡುಗನ ಮದುವೆ ಆಗಿ ನಿನ್ನ ಜೀವನವನ್ನು ಮಾಡಬೇಕು, ನೀನು ಚೆನ್ನಾಗಿರಬೇಕು, ನೀನು ಬದುಕ್ತಾ ಇರೋದನ್ನು ನಾನು ಕಣ್ತುಂಬ ನೋಡಬೇಕು ಅಂತ ಹೇಳಿ ಹೇಳ್ತಾನೆ. ಅದನ್ನ ಕೇಳಿರ್ತಕ್ಕಂಥ ಸಹನಾಗೆ ಕಣ್ಣಲ್ಲಿ ನೀರು ಬರೆಯುತ್ತೆ. ಕೋಡಿ ಹರಿತಾ ಇರ್ತಕ್ಕಂತಹ ಕಣ್ಣೀರನ್ನ ಮಧ್ಯೆ ಅವಳೊಂದು ಮಾತು ಹೇಳ್ತಾಳೆ, ನಾನು ನಿನ್ನ ದೇಹ, ನಿನ್ನ ಅಂತಸ್ತು, ಆಸ್ತಿ, ನಿನ್ನ ಎಜುಕೇಶನ್ ನೋಡಿ ನಾನು ನಿನ್ನ ಪ್ರೀತಿ ಮಾಡಿಲ್ಲ, ನಿನ್ನ ಒಳ್ಳೆ ಮನಸ್ಸನ್ನ ನೋಡಿ ಪ್ರೀತಿ ಮಾಡಿದ್ದೇನೆ, ನಿನ್ನ ಮನಸ್ಸು ಈಗಲೂ ಕೂಡ ಸ್ವಚ್ಛವಾಗಿದೆ, ನಾನು ನಿನ್ನನ್ನೇ ಮದುವೆ ಆಗೋದು, ಆದರೆ ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ನಾನು ನಿನ್ನ ಜೊತೆಗೆ ಆಗ್ತೀನಿ ಅಂತ ಹೇಳಿ ಹಠ ಹಿಡಿತಾಳೆ. ಆಗ ಪ್ರಣವ್ ಹೇಳ್ತಾನೆ, ನೋಡು, ಅರ್ಥ ಮಾಡ್ಕೋ, ನಂದು ಈ ಪರಿಸ್ಥಿತಿ ಇದೆ, ನಾನು ಬದುಕ್ತೀನೋ ಸಾಯ್ತೀನೋ ಗೊತ್ತಿಲ್ಲ, ದಯವಿಟ್ಟು ನೀನು ನಿಮ್ಮ ಅಪ್ಪ ಅಮ್ಮ ಯಾರಿಗೆ ಹೇಳ್ತಾರೋ ಅವ್ರಿಗೆ ಕೇಳಿ ಮದುವೆ ಆಗು ಅಂತ ಹೇಳಿ ಪ್ರಣವ್ ಹೇಳಿದ್ರು ಕೂಡ ಭಾಷೆಯನ್ನು ಕೊಡ್ತಾಳೆ. ಈ ಸರಿ ನಾನು ಬದುಕಿದ್ರೆ ನಿನ್ನ ಜೊತೆಗೆ, ಇಲ್ಲ ಅಂದರೆ ನನ್ನೂ ಕೂಡ ನಿನ್ನ ಜೊತೆ ಸಾಯ್ತೀನಿ ಅಂತ ಹೇಳಿ ಭಾಷೆಯನ್ನು ಕೊಡ್ತಾಳೆ. ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಕುಟುಂಬಸ್ಥರು, ಏನು ಇವಳು ಹಿಂಗೆ ಮಾತಾಡ್ತಿದ್ದಾಳೆ, ನನ್ನ ಮಗ ನೋಡಿದ್ರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಅವನು ಸ್ವಾಧೀನ ಕಳ್ಕೊಂಡಿದ್ದಾನೆ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಲ್ಲ ಇವಳು, ಅಲ್ಲಮ್ಮ ಯೋಚನೆ ಮಾಡು, ನಿಮ್ಮ ಮನೇಲಿ ಒಪ್ತಾರ, ಎಲ್ಲ ಅವರೆಲ್ಲ ನಿಮಗೆ ಇದು ಮಾಡ್ತಾರೆ, ಪ್ರಾಬ್ಲಮ್ ಮಾಡ್ತಾರೆ, ದಯವಿಟ್ಟು ಮನೇಲಿ ಒಂದ್ಸರಿ ವಿಚಾರ ಮಾಡಿ ತಿಳಿಸು ಅಂತ ಹೇಳಿ ಹೇಳ್ತಾರೆ.
ಆಯಿತು ನಾನು ಮನೇಲಿ ವಿಚಾರ ತಿಳಿಸ್ತೀನಿ, ಆದರೆ ನಾನು ಮಾತ್ರ ಮದುವೆ ಆದರೆ ಪ್ರಣವ್ಗೆ ಮದುವೆ ಆಗೋದು. ಅವನ ಅಂಗವಿಕಲ ಆಗಿರಲಿ ಅಥವಾ ಅವನ ದೇಹದಲ್ಲಿ ಯಾವುದೇ ಭಾಗ ವೈಫಲ್ಯತೆಯನ್ನಾಗಿರಲಿ, ನಾನು ಅವನನ್ನೇ ಮದುವೆ ಆಗ್ತೀನಿ, ಇಲ್ಲಾಂದ್ರೆ ನಮ್ಮ ಮದುವೆನೇ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮನೆಗೆ ಬಂದು ಅವ್ರ ಅಪ್ಪ ಅಮ್ಮನ ಹತ್ರ ಈ ಥರ ಒಂದು ವಿಚಾರವನ್ನು ತಿಳಿಸ್ತಾಳೆ. ಆಗ ಅವ್ರ ಅಪ್ಪ ಹೇಳ್ತಾಳೆ, ಅಲ್ಲಮ್ಮ ನೀನು ಓದಿದೀಯಾ, ಅವನು ನೋಡಿದ್ರೆ ಈ ಥರ ಆಗಿದೆ, ಅವನ್ನೆಲ್ಲ ಚೆನ್ನಾಗಿದ್ದರೆ ನಾವೇ ನಿಂತು ಮದುವೆ ಮಾಡೋದಕ್ಕೆ ರೆಡಿ ಆಗಿದ್ವಲ್ವಾ, ಈಗ ಅವನು ಅಂಗವಿಕಲ, ಅವ್ನು ವೀಲ್ ಚೇರ್ ಮೇಲೆ ಇದ್ದಾನೆ, ಎಷ್ಟು ದಿನ ಬದುಕ್ತಾನೋ ಗೊತ್ತಿಲ್ಲ, ದಯವಿಟ್ಟು ಯೋಚನೆ ಮಾಡು, ಸರಿಯಲ್ಲ ನೋಡು, ಅವ್ನ ಮದುವೆ ಆದ್ರೆ ನೀನು ಅವನ ಒಂದು ಚಾಕ್ರಿ ಮಾಡಿಕೊಂಡು ಅವನ ಸೇವೆ ಮಾಡಿಕೊಂಡು ನಿನ್ನ ಜೀವನವನ್ನು ಕಳಿಬೇಕಾಗ್ತದೆ. ಆದರೆ ಬೇರೆಯವ್ರನ್ನ ಮದುವೆ ಆದರೆ ನಿನಗೆ ಯಾರಾದರೂ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರ್ ಸಿಗ್ತಾರೆ, ಜೀವನ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ದಿನ ಮಾತ್ರ, ಆಮೇಲೆ ನೀನು ಮರ್ತು ಬಿಡ್ತೀಯ, ಯೋಚನೆ ಮಾಡು ಅಂದಾಗ, ಇಲ್ಲ ನೀವು ನನ್ನನ್ನು ಮದುವೆ ಮಾಡ್ಕೊಡೋದಾದರೆ ಅವನ ಜೊತೆಗೆ ಮದುವೆ ಮಾಡ್ಕೊಡ್ಬೇಕು, ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳಿ ಅವಳು ಭಯವನ್ನು ಹುಟ್ಟಿಸ್ತಾಳೆ. ಮನೆಯವರ ವಿರೋಧದ ನಡುವೆಯೂ ಕೂಡ ಅವಳು ಸ್ನೇಹಿತರನ್ನ ಕರ್ಕೊಂಡು ಅದ್ಧೂರಿಯಾಗಿ ಆ ಪ್ರಣವ್ನ ಜೊತೆಗೆ, ಆ ಒಬ್ಬ ಅಂಗವಿಕಲನ ಜೊತೆಗೆ ಮದುವೆ ಆಗ್ತಾಳೆ. ಮದುವೆ ಆಗಿರ್ತಕ್ಕಂಥ ಅವಳು ಹೋದ ವರ್ಷ ಮಾರ್ಚಲ್ಲಿ, ಅದಾದ ಮೇಲೆ ಪ್ರಣವ್ನ ತಾಯಿಗಿಂತ ಹೆಚ್ಚಾಗಿ, ಮಡದಿಗಿಂತ ಹೆಚ್ಚಾಗಿ, ಸ್ನೇಹಿತಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಶುರುವಾಗಿರ್ತಕ್ಕಂಥ ಅವರ ಒಂದು ಬಾಂಧವ್ಯ ಮದುವೆ ಆಗುತ್ತೆ. ಮದುವೆ ಆಗಿ ಅವ್ರು ತುಂಬ ಚೆನ್ನಾಗಿರ್ತಾಳೆ. ಅವಳು ಪ್ರಣವ್ನ ತನ್ನ ಮಗು ಥರ ನೋಡ್ಕೊಳ್ತಿರ್ತಾಳೆ. ವೀಲ್ ಚೇರ್ ಮೇಲೆ ಎಲ್ಲ ಊರುಗಳನ್ನ ಸುತ್ತಿಸ್ತಾಳೆ, ಎಲ್ಲ ದೇವಸ್ಥಾನ ಕರ್ಕೊಂಡು ಹೋಗೋದು, ಹುಟ್ಟು ಹಬ್ಬ ಆಚರಿಸೋದು ಎಲ್ಲ ಮಾಡ್ತಾರೆ. ಅದನ್ನ ನೋಡಿ ಪ್ರಣವ್ಗೆ ಎಲ್ಲೋ ಒಂದು ಕಡೆ ನನ್ನಿಂದ ನಿನ್ನ ಜೀವನ ಹಾಳಾಗ್ತಾ ಇದೆ, ನನ್ನ ಸೇವೆ ಮಾಡೋದ್ರಲ್ಲಿ ನಿನ್ನ ಜೀವನ ಹೋಗ್ತಾ ಇದೆ ಅಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ತನಗೆ ಅವಳು ಏನೇನು ಸೇವೆ ಮಾಡ್ತಾ ಇದ್ದಾಳೋ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು, ನನ್ನ ಜೀವನ ಸಾರ್ಥಕ, ನನಗೆ ದೇವತೆ ಆಗಿರ್ತಕ್ಕಂಥ ಸಹನ ನನ್ನ ಪತ್ನಿಯಾಗಿ ಬಂದಿದ್ದಾಳೆ ಅಂತ ಎಲ್ಲ ಕೂಡ ಅವನು ಫೇಸ್ಬುಕ್ಕಲ್ಲಿ ಪೋಸ್ಟನ್ನು ಹಾಕಿರ್ತಾನೆ. ಹೀಗಿರುವಾಗ ತನ್ನ ಪ್ರೀತಿಯನ್ನು ನಾನು ಅವಳಿಗೆ ಏನಾದರೂ ತೋರಿಸ್ಬೇಕು ಅಂತ ಹೇಳಿ ಅವಳ ಫೋಟೋವನ್ನ ಎದೆ ಮೇಲೆ ಟ್ಯಾಟೂವನ್ನು ಹಾಕ್ಸ್ಕೊಂಡು ಆ ಪ್ರೀತಿಯನ್ನು ತೋರಿಸ್ತಾನೆ. ಹೀಗೆ ತುಂಬ ಚೆನ್ನಾಗಿ ಅವರ ಜೀವನ ನಡೀತಾ ಇರುತ್ತೆ. ಸಹನ ಕೂಡ ಪರವಾಗಿಲ್ಲ, ನನ್ನ ಪ್ರಣವ್ ನನ್ನ ಜೊತೆಗಿದ್ದಾನಲ್ಲ, ಸಾಕು ಅಷ್ಟೇ ಅಂತ ಹೇಳಿ ಕೆಲಸ ಮುಗಿಸ್ಕೊಂಡು ಬಂದು ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಆದರೆ ಒಂದು ದಿನ ಸ್ನೇಹಿತರೆ, ಅವತ್ತು ರಾತ್ರಿ ಪ್ರಣವ್ ರಕ್ತದ ವಾಂತಿಯನ್ನು ಮಾಡ್ಕೊಳ್ತಾನೆ. ರಕ್ತದ ವಾಂತಿಯನ್ನು ಮಾಡಿ ಕೆಮ್ಮೋದಕ್ಕೆ ಶುರು ಮಾಡಿದಾಗ ಏನಾಯ್ತು ಅಂತ ಕೇಳಿದಾಗ, ಎಲ್ಲ ಗೊತ್ತಿಲ್ಲ, ಯಾಕೋ ನಂಗೆ ತುಂಬ ಸುಸ್ತಾಗ್ತಾ ಇದೆ, ನನಗೆ ವಾಮಿಟ್ ಬಂದಂಗೆ ಆಗ್ತಾ ಇದೆ ಅಂತ ಹೇಳಿದಾಗ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಸಹನ. ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಟ್ಟರು ಕೂಡ ಆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಪ್ರಣವ್ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ನನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಕ್ಕಂಥ ತನ್ನ ಪ್ರೇಮಿ ಗಂಡ ಅವನನ್ನು ಕಳ್ಕೊಂಡನಲ್ಲ ಅಂತ ಹೇಳಿ ಕಣ್ಣೀರನ್ನ ಕೋಡಿಯನ್ನು ಹರಿಸ್ತಾ ಇದ್ದಾಳೆ ಸಹನ. ಇವತ್ತು ಅವರ ಕುಟುಂಬಸ್ಥರು, ಅಲ್ಲಿ ಸಂಬಂಧಿಕರು, ಅಲ್ಲಿರ್ತಕ್ಕಂಥ ಜನಗಳು, ಅಲ್ಲಮ್ಮ ನಿಂಗೆ ಗೊತ್ತಿತ್ತು ಅವನು ತುಂಬ ದಿನ ಬದುಕಲ್ಲ ಅಂತ ಹೇಳಿ, ಆದರೂ ಕೂಡ ನೀನು ಅವನನ್ನೇ ಪ್ರೀತಿ ಮಾಡಿ ಅವನನ್ನೇ ಮದುವೆ ಆದೆ, ಈಗ ನೋಡು ನೀನು ವಿಧವೆ ಆಗಿದೆಯಾ ಅಂತ ಹೇಳಿ ಚುಚ್ಚಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಅವಳಿಗೆ ತನ್ನ ಪ್ರೇಮಿ ಅಂಗವಿಕಲ ಅಂತ ಗೊತ್ತಿದ್ದು ಆತನನ್ನ ಮದುವೆ ಆಗಿರೋದು ತಪ್ಪ, ಅಥವಾ ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಅವನನ್ನು ಪ್ರೀತಿಸಿದ್ದೀನಿ, ನಾನು ಆದರೆ ಅವನನ್ನೇ ಮದುವೆ ಆಗೋದು, ಅವನ ಜೊತೆಗೆ ಜೀವನ ಮಾಡೋದು ಅಂತ ಹೇಳಿ ಅವಳು ಅವನ್ನ ಮದುವೆ ಆಗಿರೋದು ಸರಿನಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ನಮಸ್ಕಾರ.